ಇವತ್ತು ಬಂದುಬಿಟ್ಟು ಟಿಫನ್ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್ ಬಟನ್. ಥ್ಯಾಂಕ್ ಯು ಸೋ ಮಚ್. ಹಲೋ ಫ್ರೆಂಡ್ಸ್, ಇದು ಬುಧವಾರ ಮಧ್ಯಾಹ್ನದ ವ್ಲಾಗು. ಬಂದುಬಿಟ್ಟು ಚಿಕನ್ ಮಾಡೋಣ ಅಂತ ಅಂದ್ಕೊಂಡ್ರಿ. ಸೊ ಅದಕ್ಕೆ ನಮ್ಮ ಯಜಮಾನ್ರು ಹೋಗಿ ಚಿಕನ್ ತೊಗೊಂಡು ಬಂದರು. ಗೀ ರೈಸು, ಚಿಕನ್ ಫ್ರೈ ಮತ್ತು ಕಬಾಬ್ ಮಾಡೋದಕ್ಕೆ ಹೇಳಿದ್ರು. ಸೊ ಅದು ಮಾಡ್ತಾಯಿದ್ದೀನಿ. ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಅವಳು ಬರೋ ಅಷ್ಟೊತ್ತಿಗೆ ನಾನೆಲ್ಲ ರೆಡಿ ಮಾಡಿರಬೇಕು. ನನ್ನ ಮಗ ಪದೇ ಪದೇ ಎದ್ದೊಳ್ತಾನೇ ಇದ್ದಾನೆ. ಯಾರೂ ಇಲ್ಲ ಮನೆಯಲ್ಲಿ, ನಾನು ನಮ್ಮ ಯಜಮಾನ್ರು ನನ್ನ ಮಕ್ಕಳು ಮಾತ್ರ ಇರೋದು. ಸೊ ಇವಾಗೆಲ್ಲ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರೈಗೆ ರೆಡಿ ಮಾಡ್ಕೊಂಡಾಯಿತು ಎಲ್ಲನೂ. ಹಾಗೆ ಕಬಾಬಿಗೆ ಕಲಸಿಡ್ತಾ ಇದ್ದೀನಿ. ಸೊ ಕಬಾಬಿಗೆ ಬಂದುಬಿಟ್ಟು ಇವತ್ತು ಹೊಸ ಪೌಡರ್ ತೊಗೊಂಡು ಬಂದಿದ್ದಾರೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ, ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ಸೊ ಅದನ್ನು ಫುಲ್ ಕಲಸಿ ಇಡ್ತೀನಿ. ಕಲಸಿಟ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಬಿಡ್ತೀನಿ ಒಂದು ಹಾಫ್ ಆನ್ ಅವರು. ನನ್ನ ಮಗಳು ಬರೋ ಅಷ್ಟೊತ್ತಿಗೆ ಅದು ಮ್ಯಾರಿನೇಟ್ ಆಗಿರುತ್ತೆ. ಸೊ ಅವಳಿಗೆ ಹಾಕ್ಕೊಡೋದಕ್ಕೆ ಕರೆಕ್ಟಾಗಿರುತ್ತೆ. ಎಲ್ಲರೂ ಅಂದ್ಕೋಬೇಡಿ ಏನು ಕೈಯಲ್ಲಿ ಕಲಿಸ್ತಿಲ್ಲ, ಸ್ಪೂನಲ್ಲಿ ಕಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಂಗೆ ಕೈಯಲ್ಲಿ ಕಲಿಸಿದ್ರೆ ಕೈ ಫುಲ್ಲು ಉರಿ ಬಂದುಬಿಡುತ್ತೆ. ಸೊ ಅದರಿಂದ ನಾನು ಸ್ಪೂನಲ್ಲಿ ಕಲಿಸೋದು. ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈಗ ಫ್ರೈಗೆ ಏನೇನು ಬೇಕೋ ಅದೆಲ್ಲ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಅನಾನಸ್ ಎಲೆ, ಆಮೇಲೆ ಕಸ್ತೂರಿ ಮೇಥಿ ಎಲ್ಲ ಹಾಕ್ಬಿಟ್ಟು ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಫ್ರೈ ಆಗ್ತಾಯಿದೆ ನೋಡಿ, ಫ್ರೈ ಮಾಡ್ಕೊತೀನಿ. ಆಮೇಲೆ ನೆಕ್ಸ್ಟು ಬಂದುಬಿಟ್ಟು ಆನಿಯನ್ ಹಾಕ್ತೀನಿ. ಆನಿಯನ್ ಅಷ್ಟೇ ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆದಷ್ಟು ತುಂಬ ಟೇಸ್ಟ್ ಬಂದುಬಿಟ್ಟು ಫ್ರೈ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಬಂದುಬಿಟ್ಟು ಫ್ರೈ ಆಯಿತು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಷ್ಟು ಫ್ರೈ ಆಗುತ್ತೋ ಅಷ್ಟು ಬಂದುಬಿಟ್ಟು ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟು ಅಷ್ಟೇ, ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಚೆನ್ನಾಗಿ ಎರಡೂ ಆನಿಯನ್ನು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ಅದಾದಮೇಲೆ ನಾನು ರುಬ್ಬಿರೋ ಅಂಥ ಮಿಶ್ರಣ ಹಾಕ್ತೀನಿ. ನಾನು ರುಬ್ಬೋದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಮತ್ತು 2 ಟೊಮ್ಯಾಟೊ ಅದನ್ನು ಹಾಕ್ಕೊಂಡು ಅದನ್ನು ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲ್ ಬಿಟ್ಟಾದಮೇಲೆ ನಾನು ಏನದು ಸಾಂಬಾರು ಪೌಡರ್ಸ್ ಏನೇನು ಬೇಕೋ ಪೌಡರ್ಸ್ ಹಾಕ್ಕೋಬೇಕು. ಅಂದರೆ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್ ಮತ್ತು ಪೆಪ್ಪರ್ ಪೌಡರ್, ಇದೆಲ್ಲ ಪೌಡರ್ಸ್ನೂ ಹಾಕ್ಕೊಂಡೆ. ಆಮೇಲೆ ನೆಕ್ಸ್ಟು ಇದು ಕ್ಯಾಶ್ಯೂನ ರುಬ್ಕೊಂಡು ಅದನ್ನು ಫುಲ್ಲು ಗ್ರೈಂಡ್ ಮಾಡಿಕೊಂಡು ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ಯಾಶ್ಯೂನು ನಾನು ಫ್ರೈಗೆ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೈ ಅಂತೂ. ಗೀ ರೈಸ್ಗಂತೂ ತುಂಬ ಚೆನ್ನಾಗಿತ್ತು. ಕಬಾಬು ಅಷ್ಟೇ, ಕಬಾಬು ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮಾಡೋದು ಚಿಕನ್ ರೆಸಿಪಿ ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ಇಷ್ಟ. ಅವಳು ಹೇಳ್ತಾಳೆ ಮಮ್ಮಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಇವಾಗ ನಾನು ಎಲ್ಲ ಥರ ಮಸಾಲೆ ಹಾಕ್ಕೊಂಡೆ. ಆ ಮಸಾಲೆನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ. ಫ್ರೈ ಮಾಡ್ಕೊಂಡಾದಮೇಲೆ ಆಯಿಲ್ ಬಿಡುತ್ತೆ, ಅದು ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆಮೇಲೆ ಬಂದುಬಿಟ್ಟು ನಾನು ಚಿಕನ್ ಹಾಕ್ತೀನಿ. ಚಿಕನ್ ಹಾಕ್ಕೊಂಡು ಫುಲ್ ಫ್ರೈ ಮಾಡಿ. ಇವನೇನು ಮಾಡ್ತಾ ಇದ್ದಾನೆ? ಹಲೋ ಹೇಳು. ಹಲೋ ಮಮ್ಮಿ ಕುಕ್ಕಿಂಗ್ ಮಾಡಬೇಕಾದ್ರೆ ಎದ್ಬಿಟ್ಟೆ ಟಂಡ್ರಾಯ್. ಹೇಳು ಹಲೋ, ಹೇಳು ಹಲೋ. ಹಲೋ ವ್ಯೂವರ್ಸ್, ಮಮ್ಮಿ ಚಿಕನ್ ಫ್ರೈ ಮಾಡಬೇಕಾದ್ರೆ ಎದ್ಬಿಟ್ಟಿದ್ದೀನಿ ನೋಡಿ. ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ. ಹೇಳು ಹಲೋ. ಸಾಯಿನಾಥ್ ಹಲೋ ಹೇಳು. ಹಲೋ. ಮಮ್ಮಿ ಮೇಲೆ ಕುಚ್ಚೋಂಡು ಚಿಕನ್ ಫ್ರೈ ನೋಡ್ತಾ ಇದ್ದೀನಿ. ಹೇಳು ಹಲೋ, ಹೇಳು ಹಲೋ. ಹಲೋ ಹಲೋ. ಸ್ಮೈಲ್ ಮಾಡಿಬಿಡು. ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್, ಗಿವ್ ಎ ಶೇಕ್ ಹ್ಯಾಂಡ್. ಹೈಫೈ, ಹೈಫೈ ತೋರಿಸು ಅವ್ರಿಗೆ. ಹೈಫೈ ಹೇಗೆ ಮಾಡೋದು ತೋರಿಸು. ಹೈಫೈ ತೋರಿಸುಮ್ಮ. ಹೈಫೈ, ಹೈಫೈ ಹೇಗೆ, ಹೈಫೈ ಹೇಗೆ ಸ್ವಾಮಿ. ಹೈಫೈ ತೋರಿಸು. ಹೈಫೈ, ಹೈಫೈ ಕೊಡು.
ಈ ಕೈಯಿಂದ ಕೊಡು. ಸೆಕೆಂಡ್ ಕೊಟ್ರೆ ಎಲ್ಲೂ ಹೋಗ್ಬಿಡ್ತೀರಾ ಅಂತ ಅವ್ನು ಸೆಕೆಂಡ್ ಕೊಡ್ತಾ ಇಲ್ಲ. ಈ ಕೈ ಕೊಡು ಸಿಂಧು. ಐಫೈ ಕೊಡು ಮಾ, ಐಫೈ ಕೊಡು, ಐಫೈ ಕೊಡು, ಐಫೈ ಕೊಡು, ಅಕ್ಕನ್ ಕೊಡು, ಐಫೈ ಕೊಡು, ಐಫೈ ಕೊಡು ರಜಾ. ಈ ಕೈಯಿಂದ ಸಿಂಧು ಅಕ್ಕಂಗೆ ಐಫೈ ಕೊಡು. ಈ ಕೈಯಿಂದ ಕೊಡ್ತಾರೆ. ಸ್ಕೂಲ್ ಹೋಗಿದ್ದ? ಯಾವಾಗ ಬಂದೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಫ್ರೈ, ಗೀ ರೈಸು ಮತ್ತೆ ಕಬಾಬು ಮತ್ತೆ ಆನಿಯನ್ ಚೆನ್ನಾಗಿದೆ. ಇವಾಗ ನಮ್ಮ ಮಮ್ಮಿ ಚಾನೆಲ್ನ ಯಾರ್ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.